ಜೊತೆ ಕೂತು ಮಾತುಕತೆ ಮಾಡಿ ಇದರ ವಿಷಯವನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಸಹಾಯ ಮಾಡ್ತೀವಿ ಅಂತ ಹೇಳಿ. ಈಗ ಸಿಎಂ ಅವರು ನಿಯೋಗವನ್ನು ತಗೊಂಡು ಮೋದಿ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊದಲೇದು ಇದು ಬಂದಾಗ ಮೀಟಿಂಗ್ ಬಂದಾಗ ಹೇಳಿಲ್ಲ, ಮತ್ತು ಅವ್ರು ಬರೋದಿದ್ರೆ ನಾವು ಖಂಡಿತವಾಗಿ ಅವ್ರಿಗೆ ಸ್ವಾಗತದ. ನಾವು ಭೂಪೇಂದ್ರ ಯಾದವ್ ನಾವು ಅವ್ರ ಕೂತು ಚರ್ಚೆ ಮಾಡ್ತೀವಿ. ಬಂಡೂರ ಬಗ್ಗೆ ಒಂದು ಪ್ರಪೋಸಲ್ ಇದೆ, ಅದರಲ್ಲಿ ಉಳಿದ ಎಲ್ಲ ಸಂಗತಿಯನ್ನು ನಾವೇ ಮಾಡಿದ್ದೀವಿ. ಬಿಜೆಪಿಯವರು ನಾನು ಹಿಂದೆನೂ 16 ಬಾರಿ ಹೇಳಿದ್ದೇನೆ, ಇದ್ರದ್ದು ಎನ್ವೈರ್ಮೆಂಟ್ ಎಕ್ಸಂಪ್ಷನ್ ಕೊಡಿಸಿದವರು ನಾವು. ಮತ್ತು ಇವರು ಟ್ರೈಬ್ಯುನಲನ್ನು ಮಾಡಿ ಹೋಗಿದ್ರು, ಟ್ರೈಬ್ಯುನಲ್ಗೆ ನ್ಯಾಯಾಧೀಶರನ್ನ ಕೊಟ್ಟು ಆನಂತರ ಅದಕ್ಕೆ ಆಫೀಸ್ ಕೊಟ್ಟು ಸಿಬ್ಬಂದಿ ಕೊಟ್ಟು ಕೇವಲ 4 ವರ್ಷದಲ್ಲಿ ಇದು ರಿಪೋರ್ಟ್ ಕೊಡ್ಬೇಕಂತ ಹೇಳಿ ಅವ್ರ ಟೈಮ್ ಎಕ್ಸ್ಟೆಂಡ್ ಕೇಳಿದಾಗ ಅದನ್ನು ಒಪ್ಪಲಾರದೆ ನೀವು ರಿಪೋರ್ಟ್ ಕೊಡಲೇಬೇಕಂತ ಹೇಳಿ ಆ ರಿಪೋರ್ಟ್ ಬಂದ ಮೇಲೆ ಗೆಜೆಟ್ ನೋಟಿಫಿಕೇಶನ್ ಆಗೋದಿಲ್ಲ ಅಂತ ಕಾಂಗ್ರೆಸ್ನವರು ಹುಯಿಲ್ ಎಬ್ಸಿದ್ರು. ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿದ್ವಿ. ಅದಾದ ನಂತರ DPR ಅಪ್ರೂವಲ್ ಮಾಡಿಸಿದ್ದೀವಿ. ಇದೆಲ್ಲ ಮಾಡಿಸಿದ್ದು BJP ಸರ್ಕಾರದಾಗ. ಕಾಂಗ್ರೆಸ್ ಸರ್ಕಾರನೂ ಹಿಂದೆ ಇತ್ತು, ಇಲ್ಲೂ ಇತ್ತು, ಅಲ್ಲಿ ಇತ್ತು, ಗೋವಾದಾಗಿತ್ತು, ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಇದರಲ್ಲಿ ಅರಣ್ಯ ಭೂಮಿಯನ್ನು ಕೊಡಬೇಕಂತ ಬಂದಾಗ ನ್ಯಾಷನಲ್ ಟೈಗರ್ ಕಾರಿಡಾರ್ ಇದೆ ಅಂತ ಬಂದಿದೆ. ಆ ನ್ಯಾಷನಲ್ ಟೈಗರ್ ಕಾರಿಡಾರ್ದವರು ಇದರಲ್ಲಿ ಅರಣ್ಯ ಪ್ರದೇಶ ನೀಡುವ ಪ್ರಸ್ತಾವನೆಯನ್ನು 31/1/2024 ಮೊದಲನೇ ಸ್ಟ್ಯಾಂಡಿಂಗ್ ಕಮಿಟಿ ಪರಿಶೀಲನೆ ಮಾಡಿದೆ. ಎರಡನೇದು 31/7 ಆಗಿದ್ದು ಮೀಟಿಂಗ್, ಈಗಾಗಿದ್ದು ಮೀಟಿಂಗ್ ಅಲ್ಲ. ಇದು ನಮ್ಮ ಗಮನಕ್ಕೆ ಯಾರೂ ತರಲಿಲ್ಲ. ನಾವು ಮೀಟಿಂಗ್ ಆದಮೇಲೆ ಬಹಳಷ್ಟು ದಿವಸಗಳ ನಂತರ ಗೊತ್ತಾಗಿದೆ. ಮೊದಲೇ ಈ ಮೀಟಿಂಗ್